ಬಂಧುಗಳೇ ನಮಸ್ಕಾರ, ಹೇಗಿದ್ದೀರಿ? ನಾನು ನಿಮ್ಮ MP ಮುದಾಳಿ. ಬಂಧುಗಳೇ, ಲೋಕಸಭಾ ಚುನಾವಣೆಯ ಬ್ರೇಕಿಂಗ್ ಸುದ್ದಿ ಬರ್ತಾ ಇದೆ. ಬನ್ನಿ, ಇವತ್ತಿನ ಈ ಒಂದು ಸ್ಟೋರಿಯಲ್ಲಿ ನಿಮಗೆ ಸವಿಸ್ತಾರವಾದಂತಹ ಎಲೆಕ್ಷನ್ ಬಗ್ಗೆ ಒಂದಿಷ್ಟು ಮಾಹಿತಿ ಕೊಡ್ತೀವಿ. ಬಿಜೆಪಿ ಕಾಂಗ್ರೆಸ್ ಇಲ್ಲಿ ತನ್ನದೇ ಆದ ರೀತಿಯಲ್ಲಿ ತಮ್ಮ ಪ್ರವೃತ್ತಿಗಳನ್ನ ಮುಂದುವರಿಸಿಕೊಂಡು ಹೋಗ್ತಾ ಇದ್ದಾರೆ. ಒಂದು ಕಡೆಯಿಂದ ಕೋಪ ಮಾಡಿರ್ತಕ್ಕಂಥ ಸಾಧನೆ ಕಾಂಗ್ರೆಸ್ ಕೇಳ್ತಾ ಇದೆ. ಕಾಂಗ್ರೆಸ್ ಈಶ್ವರ್ ಖಂಡ್ರೆ ಅವರು ಲಿಂಗಾಯತರಾಗಿ ಏನು ಮಾಡಿದ್ದಾರೆ ಅಂತಕ್ಕಂಥ ಪ್ರಶ್ನೆ ಇಲ್ಲಿ ಬಿಜೆಪಿ ಅವರು ಕೇಳ್ತಾ ಇದೆ. ಬನ್ನಿ, ಹಾಗಾದ್ರೆ ಇವತ್ತಿನ ಎಲ್ಲ ಪ್ರಮುಖ ಚುನಾವಣೆಯ ಘಟ್ಟಗಳಲ್ಲಿ ಏನೇನ್ ಇದೆ ಅನ್ನೋದನ್ನ ನಿಮ್ಮಲ್ಲಿ ನಾವು ಒಂದೊಂದಾಗಿ ತೋರಿಸ್ತೀವಿ. ಗಂಟೆವರೆಗೆ ಎಲ್ಲರೂ ನಿದ್ದೆ ಮಾಡಬಾರದು, ಆ ಒಂದು ಅಭ್ಯರ್ಥಿಗೆ ಗೆಲ್ಸಕ್ಕೆ ಶ್ರಮ ಪಡಬೇಕು ಎಂಬ ನಿಟ್ಟಾಗಿ ಎಲ್ಲೋ ಮತ್ತೆ ಇನ್ನೊಂದು ಖುಷಿಯಾಗಿ ನಾ ಹೇಳಕ್ ಬಯಸ್ತೀನಿ. ಇವತ್ತು ನಮ್ಮ ಪಕ್ಷದಲ್ಲಿದ್ದಂತ ಎಲ್ಲರೂ ಇನ್ಕ್ಲೂಡಿಂಗ್ ಮೈನಾರಿಟಿ ಅಣ್ಣ ತಮ್ಮರು ಒಬ್ರು ಸಿಂಗಲ್ ಮನುಷ್ಯ ನಮ್ಮಲ್ಲಿ ಬಿಟ್ಟು ಹೋಗಿಲ್ಲ. ಎಲ್ಲ ನಮ್ಮ ಸ್ಟ್ರೆಂತ್ ಹಂಗೆ ಇದೆ. ನಾವು ಯಾವ ರೀತಿ ನಮ್ಮ ಎಲೆಕ್ಷನ್ಗೆ ಹೋದಾಗ ನಾವು ಮಾಡ್ತಿದ್ದೆವು, ಅದಕ್ಕಿಂತ ಹೆಚ್ಚಿಗೆ ಏನದಲ್ಲ ಈ ಒಂದು ಅಭ್ಯರ್ಥಿಗೋಸ್ಕರ, NDA ಅಭ್ಯರ್ಥಿಗೋಸ್ಕರ, ಭಗವಂತ ಖೂಬಾಜಿ ಅವ್ರಿಗೋಸ್ಕರ ಇವತ್ತು ದೇಶ ಮುನ್ನಡೆಸಂತ ಕೆಲಸ ಮಾಡಬೇಕಾಗಿದೆ. ಮೋದಿಜಿಯವರ ನೇತೃತ್ವದಲ್ಲಿ ಇನ್ನೂ ದೇಶ ಇನ್ನೂ ಬಹಳಷ್ಟು ಮುಂದೆ ಹೋಗಬೇಕಾಗಿದೆ. ಮತ್ತು ಸನ್ಮಾನ್ಯ ನಮ್ಮ ಪಕ್ಷದ ವರಿಷ್ಠರಾದ ಸನ್ಮಾನ್ಯ ದೇವೇಗೌಡರ ಒಂದು ನಿರ್ದೇಶನ, ನಮ್ಮ ಪಕ್ಷದ ವರಿಷ್ಠರು HD ಕುಮಾರಸ್ವಾಮಿ ಅವರ ನಿರ್ದೇಶನ 28 ಕ್ಷೇತ್ರ ಗೆಲ್ಲಂತ ಒಂದು ವಾತಾವರಣ ಮತ್ತು ಪ್ರಯತ್ನ ನಮ್ಮ ಪಕ್ಷದಿಂದ ನಾವು ಮಾಡ್ತೀವಿ. ಮತ್ತು ಖಂಡಿತ ಬೀದರ್ನಲ್ಲಿ ಮೊದಲೇನು ಲೀಡ್ ಇತ್ತು ಅದಕ್ಕಿಂತ ಹೆಚ್ಚಿಗೆ ಲೀಡ್ನಿಂದ ಈ ಕ್ಯಾಂಡಿಡೇಟ್ ಗೆಲ್ಲುತ್ತೆ. ಮತ್ತು ಎಲ್ಲರೂ ನಾವು ನಮ್ಮ ಪಕ್ಷದಿಂದ ಶ್ರಮ ಹಾಕ್ತೀವಿ. ನಮ್ಮ ಮಾಜಿ ಶಾಸಕರು ನನ್ನಂತವನಿಗೆರ ಭಾಳ, ಯಾಕಂದ್ರೆ ನಾನು ಒಂದು ಜಮಾನದಾಗ ಅಲ್ಲಿಂದೇ ಬಂದವು. ಅವತ್ತಿನ ಕಾಂಗ್ರೆಸ್ ಇವತ್ತು ವೀಕ್ ಕಾಂಗ್ರೆಸ್ ಹೇಳಂತ ಕೆಪಾಸಿಟಿ ಕಾಂಗ್ರೆಸ್ ಉಳಿದಿಲ್ಲ. ಯಾಕಂದ್ರೆ ಅವ್ರ ನಾಯಕರಾದಂತ ಸನ್ಮಾನ್ಯ ರಾಹುಲ್ ಗಾಂಧೀಜಿಯವರೇ ಅವ್ರ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ನಿಂದಿರ್ಲಕ್ ತಯಾರಿಲ್ಲ. ಯಾವುದು ಅಮಿತಿಯಲ್ಲಿ. ಅರೆ ಸೋಲು ಗೆಲುವು ಇರ್ತದ್ರಿ ರಾಜಕೀಯದಲ್ಲಿ. ಓಡೋಗಂತ ಕೆಲಸ ಯಾರ ಮಾಡ್ತಾರ? ಆ ಕೆಲಸ ಕಾಂಗ್ರೆಸ್ನವ್ರು ಮಾಡ್ತಾ ಇದಾರೆ. ಇವತ್ತು ನಿಮ್ಗೆ ಗೊತ್ತಿದೆ, ಇವತ್ತು ಒಬ್ಬರ ಮಂತ್ರಿ ಇವತ್ತು ಕರ್ನಾಟಕದಲ್ಲಿ ನಿಂತಿದ್ದಾರ. ಯಾಕೆ ನಿಂತಿಲ್ಲ? ಅರೆ ನಾನು ನೋಡಿದ್ದೀನಿ ಒಂದು ಕಾಲದಲ್ಲಿ ಬಹಳ ದೊಡ್ಡ ಲೀಡರ್ಸಿಗೆ ಏನದಲ್ಲ ಅವ್ರ ಪಕ್ಷದಿಂದ ನಿಂದಿರ್ಸಿದ್ರು. ಇವತ್ತು ಸೋಲಿನ ಭಯ ಇದೆಯೋ ಇನ್ನೊಂದು ಭಯ ಇದೆಯೋ, ಬಟ್ ಒಬ್ರು ನಿಂತಿಲ್ಲ. ಎಲ್ಲ ಅವ್ರ ಮಕ್ಕಳು ಸಹೋದರರು ಅವರು ಇವರು ಅಂತವರಿಗೆ ನಿಲ್ಸಿದ್ದಾರೆ. ಇದು ಕಾಂಗ್ರೆಸ್ ಆಗಿದೆ. ಲೋಕಸಭಾ ಗ್ಯಾರಂಟಿ ಇಲ್ಲ ಅಂದ್ಮೇಲೆ ನಿಮ್ ಸರ್ಕಾರ ಉಳಿಯಲ್ಲ, ನೀವು ಉಳಿಯಲ್ಲ ಅಂತ ಪರಿಸ್ಥಿತಿ. JDS ಬಿಜೆಪಿ ಒಂದಾಗಿ ಕಾಂಗ್ರೆಸ್ ಸರ್ಕಾರ ಗೆದ್ದೋಗಿದ್ರೆ ಇಲ್ಲ, ನಾವು ಒಂದಾಗೋದಿಲ್ಲ. ಅವ್ರ ಬಲ್ಲೆ ನಾವು ಒಂದಾಗಿದ್ದೀವಿ. ನಾವು ಹೆಂಗ್ ಮತ್ತಿಂದೇ ಒಂದಾಗದಿರ್ತದ, ಗೊತ್ತಾಯ್ತಾ? ಅವ್ರ ಬಲ್ಲೆ ಬಹಳಷ್ಟು ಸಮಸ್ಯೆಗಳಾಗ್ತಾವ. ಮೊನ್ನೆ ಎಷ್ಟು ಮಂದಿ ರಾಜೀನಾಮೆ ಕೊಡ್ತೀವಿ ಅಂತ ಹೇಳಿದ್ರು ಹೇಳಿ? ನಾವು ಹಂಗೆ ಕೇಳಿ, ನಾವು ನಮ್ಮ ಸರ್ಕಾರ ಇದ್ದಾಗ ನಾವು ಹಂಗೆ ಯಾಕ್ರಿ 1, 2, 17 ಮಂದಿ ರಾತೋರಾತ್ ಹೋದಿದ್ರೆ ಮುಂದೆ ನಾವೇ ಪರೇಶಾನ್ ಆಗಿಲ್ಲ. ಅಂತ ಪರಿಸ್ಥಿತಿ ಕರ್ನಾಟಕದಲ್ಲಿ ಎದ್ದು ಬರ್ಬೋದು.